ಕೆಲಸ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು. ಅಂತದ್ದೇನಾಯ್ತು ಹೇಳಿ. ಅದು ಯಾರು ಮಾಡಿದಾರೋ ಅವ್ರಿಗೆ ಗೊತ್ತಿರ್ಬೇಕು. ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ಕೂತವನೆ. ನಮ್ಗೇನು ಹುಡ್ಕಕ್ ಆಗಲ್ಲ ಅನ್ಕೊಂಡಿದ್ದೀರೇನ್ರಿ? ಪಾತಾದಲ್ಲಿ ಇದ್ರು ಕೂಡ ಹುಡುಕಿ ಹಾಕೊಂಡ್ಬರ್ತೇವಿ. ಎಂತೆಂಥವ್ರನ್ನ ಹಿಡಿದು ಒಳಗಾಕಿದ್ದೀವಿ. ಈ ಮನುಷ್ಯನ ದೊಡ್ಡ ಮಾತಾ ನಮ್ಗೆ? ಸರ್, ಅವ್ರಿಗೋಸ್ಕರ ಇಲ್ಲಿವರೆಗೂ ಬಂದ್ರೆ ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಹೇಳಿದ್ರೆ ಅವರೇ ಬರ್ತಾರೆ ಸರ್. ಇಲ್ಲಿ ತನಕ ಬಂದ್ರೇನೆ ಹೀಗೆ, ಇನ್ ಸ್ಟೇಷನ್ಗೆ ಬಂದ್ರೆ ಬಂದ್ಬಿಡ್ತಾನ? ಇವಾಗಿಷ್ಟು ವಾದ ಮಾಡ್ತಾ ಇದ್ದೀರಲ್ಲ, ಇನ್ನೊಬ್ರಿಗೆ ತೊಂದರೆ ಆಗತ್ತೆ ಅಂತ ಯೋಚನೆ ಮಾಡಿದ್ರೇನ್ರಿ? ದೊಡ್ಡವ್ರನ್ನ ಎದುರಾಕೊಂಡ್ರೆ ಹೀಗೆ ಆಗೋದು. ನಮ್ ಸಾಹೇಬ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ. ಏನಿದು ಗಲಾಟೆ? ಅಯ್ಯೋ, ಪೊಲೀಸ್ರಾ ಇಲ್ಗೂ ಬಂದ್ಬಿಟ್ರ? ಏನ್ ಮಾಡ್ಲಿ ಈಗ? ಅಷ್ಟೇ, ಮುಗೀತು. ನನ್ನ ಅರೆಸ್ಟ್ ಮಾಡ್ತಾರೆ. ನೀನು ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ ದಿನನೇ ಒಳ್ಳೆ ಮರ್ಯಾದೆ ಸಿಗ್ದಾಗಾಯ್ತು. ಆವತ್ತಿನ ದಿನನ ನಾನು ಯಾವತ್ತೂ ಮರೆಯಲ್ಲ. ಸ್ಯಾಂಡಿ, ಅತ್ತೆಗೆ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡು. ನನ್ನ ಹೊಟ್ಟೆ ಪಾಡು ನಾನೇ ನೋಡ್ಕೋಬೇಕು ಅಂತ ನನ್ನ ಮಗ ನಿನ್ನ ಮದುವೆ ಆಗಿದ್ದ ದಿನಾನೇ ನನಗೆ ಗೊತ್ತಾಗೋಯ್ತು. ನಿನಗೇನು ಬೇಕೋ ನೀನು ಆರ್ಡ್ರ್ ಮಾಡ್ಕೊಂಡು ತಿನ್ನು. ನಂದಾಗಲೇ ಬ್ರೇಕ್ಫಾಸ್ಟ್ ಆಯಿತು. ಮನೆಗೆ ವಾಪಸ್ ಬರೋ ಪ್ಲ್ಯಾನ್ ಇದೆ ಅಂತ ಸ್ಯಾಂಡಿ ಹೇಳ್ತಿದ್ದ. ನನಗ್ಯಾಕೋ ನೀನು ಅದಕ್ಕೆ ಒಪ್ಪಿರ್ತೀಯ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಿನ್ನನ್ನೇ ನೇರವಾಗಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮನೆಗೆ ಬರ್ತೀಯಾ? ಅತ್ತೆ, ಅದು ಅದೇನಂದ್ರೆ... ಪರವಾಗಿಲ್ಲ, ಬಲವಂತ ಏನಿಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ ನಿನ್ನ ಡಿಸಿಷನ್ ಏನು ಅಂತ ತಿಳಿಸು. ನಿನ್ನ ಡಿಸಿಷನ್ ಏನು ಅಂತ ತಿಳಿಸಿದ ಮೇಲೆ ಮಗ ಸೊಸೆ ಇಬ್ಬರು ಮನೆಗೆ ವಾಪಸ್ ಬರ್ತಾ ಇದ್ದಾರೆ ಅಂತ ನಾನು ಸೊಸೈಟಿನಲ್ಲಿ ಅನೌನ್ಸ್ ಮಾಡ್ಬೋದು. ಬೈ ದ ವೇ, ನಿನ್ನ ಹತ್ರ ನನ್ನ ನಂಬರ್ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂದೀಪ್ ಹತ್ರ ಇದೆ. ನಿನ್ನ ಡಿಸಿಷನ್ ಏನಿದೆಯೋ ಅದನ್ನು ಬೇಗ ತಿಳಿಸು. ಏನಾಯ್ತಮ್ಮ? ಹೀಗೆಲ್ಲ ಸ್ಟುಪಿಡ್ ಡಿಸಿಷನ್ಸ್ ತಗೋಬೇಡ ಸ್ಯಾಂಡಿ. ನಿನಗೇನು, ನಮ್ಮ ಮನೇಲಿ ಒಂದು ಪೊಸಿಷನ್ ಬೇಕು ಅಷ್ಟೇ ತಾನೆ? ಸಿಗತ್ತೆ. 1 ಅವರ್ ಬಿಟ್ಟು ಮನೆಗೆ ಬಾ. ಅಯ್ಯೋ, ಏನು ಮಾಡೋದೀಗ? ಸಿಗಾಕೋಬಿಟ್ರೆ ಅವ್ರಿಗೆ ನಾನು ಕಾಣಿಸ್ಕೊಳ್ಳೇಬಾರ್ದು. ಥೋ,
ಏನಾಯ್ತು ಬ್ರಾ ಬೆಳಗ್ಗೆ ತಡಬಡಿಸ್ತಾ ಇದೀಯಾ? ನೆಮ್ಮದಿಯಿಂದ ಮಲ್ಗಕ್ಕೆ ಬಿಡಲ್ಲಪ್ಪ. ಸಾರಿ ಬ್ರೋ. ಇವಾಗ ಏನು ಮಾಡಲಿ? ಎಲ್ಲಿಗೆ ಹೋಗೋದು? ಯಾರ್ದಾರ ಬೇರೆಯವ್ರ ಮನೆಗೆ ಹೋಗ್ಲಾ? ಸರ್ ದಯವಿಟ್ಟು ಅದೇನು ಕೇಳಬೇಕೋ ಇಲ್ಲೇ ಕೇಳಿಬಿಡಿ ಸರ್. ಸರ್ ನಮ್ಮಪ್ಪ ಏನು ಮಾಡಿಲ್ಲ ಸರ್, ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಸ್ಟೇಷನಲ್ಲಿ ಸಾಹೇಬ್ರು ಕೇಳಿದ್ರೆ ಎಲ್ಲ ಬಾಯ್ ಬಿಡ್ತಾನೆ. ಇಂಥವ್ರನ್ನ ಏನ್ ಮಾಡ್ಬೇಕಂತ ನಮಗ್ ಚೆನ್ನಾಗಿ ಗೊತ್ತು. ಏಯ್ ನಡಿಯೋ ಮಗನೇ. ಸರ್ ಕನಿಷ್ಠ ಅವ್ರು ಏನು ಮಾಡಿದ್ದಾರೆ ಅಂತಾದರೂ ಹೇಳಿ ಸರ್. ಹೇಳಿ ಕೇಳಿ ಹೇಳ್ಕೊಂಡ್ರೆ ಹೇಗೆ? ಏನಮ್ಮ ಹೇಳೋದು? ರಾಮಚಂದ್ರ ಶೇಟ್ ಹತ್ರ ಸಾಲ ತಗೊಂಡಿದ್ದಾನೆ. ಸಾಲ ವಾಪಸ್ ಕೇಳಕ್ ಬಂದ್ರೆ ಏನ್ ಮಾಡಿದೆ ಗೊತ್ತಾ ಈ ವಯ್ಯ? ಸ್ವಲ್ಪ ಲೇಟ್ ಆಗಿ ಕೊಡ್ತೇನೆ ಅಂತ ಹೇಳ್ಬೋದಾಗಿತ್ತು ತಾನೆ. ಅದನ್ನೇ ಅಂದಿರೋದು. ನಾಲ್ಕು ಬಿಡ್ತೇನೆ ಮಗನೇ, ಆಮೇಲೆ ಕೊಡ್ತೇನೆ ಅಂದಿಯಾ? ನಾನು ಇಷ್ಟ ಬಂದಾಗ ಕೊಡ್ತೇನೆ ಹೋಗಂತ ಬೇರೆ ಆವಾಜ್ ಹಾಕಿದೀಯಾ? ಹೊಡೆದು ಬಿಟ್ಟಿದೀಯ ಅಂತಲ್ಲಪ್ಪ. ಅವ್ರ ಹತ್ರನೇ ಸಾಲ ತಗೊಂಡು ಅವ್ರಿಗೆ ಹೊಡೆದು ಬಿಡ್ತೀಯಾ? ಇವಾಗ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು. ಇವ್ರು ಸುಮ್ಮನೆ ತಲೆ ಬುಡ ಸೇರಿಸ್ಕೊಂಡು ಮಾತಾಡ್ತಾವ್ರೆ. ನಾನೇನು ಹೊಡೆದಿಲ್ಲ, ಸುಮ್ಮನೆ ಹಿಂಗಂದಷ್ಟೇ. ಮಗನೇ ಸುಳ್ಳು ಬೇರೆ ಹೇಳ್ತೀಯ. ಸುಮ್ಮನೆ ಮುಟ್ಟಿದ್ದಕ್ಕೆ ಯಾರು ಕಂಪ್ಲೇಂಟ್ ಕೊಡ್ತಾರ? ಯಾಕೆ ಹೊಡೆದೆ? ಅಲ್ಲ, ನಿಮಗೆ ಈ ಮನುಷ್ಯರ ಭಾಷೆನೇ ಅರ್ಥ ಆಗಲ್ವಾ? ಸಾಲ ಕೊಟ್ಬಿಟ್ರೆ ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡ್ಬಿಡ್ಬೋದಾ? ನೋಡಪ್ಪ, ಇಷ್ಟು ಕೊಟ್ಟಿದೀಯಾ, ಇನ್ನಿಷ್ಟು ಕೊಡಬೇಕು ಅಂತ ಲೆಕ್ಕ ಹೇಳಿ ಹೋದ್ರೆ ಸಾಕು. ನಮ್ಗಾದ ಕೊಟ್ಕತ್ತೀವಿ, ಏನು ಓಡೋಗ್ಬಿಡ್ತೀವ? ಅದು ಬಿಟ್ಟು ಏನೇನೋ ಮಾತಾಡ್ಬಿಟ್ರೆ ಏನೋ ದೊಡ್ಡದಾಗ ಸಾಲ ಕೊಟ್ಟಿರೋ ಅಂತಾರ. ನೋಡಿ, ನಮ್ಮಂತರು ಸ್ವಲ್ಪ ಸ್ವಾಭಿಮಾನ ತೋರಿಸಿದ್ರೆ ಸಾಲ ಕೊಟ್ಟವ್ರಿಗೆ ಅರ್ಥ ಆಗುತ್ತೆ. ನೀವೊಂದು ಸ್ವಲ್ಪ ಕಾಲರ್ ಬಿಡಿ, ನಿಮಗೆ ಗೊತ್ತಾಗಲ್ಲ. ಓ, ಹಾಗಾದ್ರೆ ಬಡವ್ರ ಕಾಲನೇ ಇಲ್ಲ ಅಂದಂಗಾಯ್ತು. ನೀವು ಬಡವ್ರ ಪರನೋ ಇಲ್ಲ ಶ್ರೀಮಂತರ ಪರನೋ? ಏನ್ ನಮ್ಗೇನ್ ಮರ್ಯಾದಿನೇ ಇಲ್ವಾ? ಮರ್ಯಾದೆ ನಮ್ ಸಾಹೇಬ್ರು ಕೊಡ್ತಾರ. ನಡಿ ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ. ದಯವಿಟ್ಟು ಸ್ಟೇಷನ್ ತನಕ ಹೋಗೋದು ಬೇಡ, ಇಲ್ಲೇ ಮುಗಿಸ್ಬಿಡಿ ಸರ್. ನೋಡಿ ಸರ್ 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 ದಯವಿಟ್ಟು ಹೀಗೆ ಮಾಡಬೇಡಿ ಸರ್. ಹೆಣ್ಮಕ್ಳಿರೋ ಮನೆ, ನನ್ನ ಕೈ ಕಾಲು ಆಡಲ್ಲ ಸರ್. ಸರ್
ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿಲ್ವಾ? ಅಮಲ ಬಾರೆ ಕಾಫಿ ಮಾಡ್ಕೊಡ್ತೀನಿ. ಬೇಡ ನನಗೆ. ಅಮಲ ಒಂದು ನಿಮಿಷ ಇರು. ಏನಾಯ್ತಮ್ಮು, ಯಾಕೆ ಹೀಗಿದ್ಯಾ? ಅಳಿಯಂದ್ರೆ ಅಲ್ಲಿ ಬೆಳಗ್ಗೆ ಇಬ್ರು ಒಟ್ಟಿಗೆ ತಾನೇ ಹೋದ್ರಿ, ಆದ್ರೆ ಈಗ ನೋಡಿದ್ರೆ ನೀನೊಬ್ಳೆ ಬಂದಿದ್ಯಾ. ಏನಾಯ್ತಂತ ಹೇಳಮ್ಮ. ಪ್ಲೀಸ್ ಅಮ್ಮ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಬೇಡ. ಹಿಂಗಂದ್ರೆ ಹೇಗೆ? ಏನಾಯ್ತಂತ ಹೇಳು. ಯಾಕೋ ತುಂಬ ಬೇಜಾರಾಗ್ತಿದೆ ಅಮ್ಮ. ಇವತ್ತು ನನ್ನ ಲೈಫ್ನ ಬ್ಯಾಡ್ ಡೇ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಈಗ ಬೇಜಾರಾಗಂಥದ್ದು ಏನಾಯ್ತು? ಅಮ್ಮು, ನಾನಿಲ್ವಾ? ನನ್ನ ಹತ್ರ ಹೇಳ್ಕೊಳಮ್ಮ. ಸಂದೀಪ್ ಇವತ್ತು ನನ್ನ ಹತ್ರ ತುಂಬ ಕೆಟ್ಟದಾಗಿ ಮಾತಾಡ್ಬಿಟ್ರಮ್ಮ. ಇತ್ತೀಚೆಗೆ ಯಾಕೋ ನಮ್ಮಿಬ್ಬರ ಮಧ್ಯೆ ಏನೂ ಸರಿ ಬರ್ತಿಲ್ಲ. ಅಯ್ಯೋ ದೇವ್ರೆ, ಏನೇ ಹೀಗಂತಿದ್ಯಾ? ಏನು ಸರಿ ಹೋಗ್ತಿಲ್ಲ ಅಂದ್ರೆ ಏನರ್ಥ? ಏನರ್ಥ ಅಂದ್ರೆ ಏನು ಹೇಳಿ ಅಮ್ಮ? ನಿನಗೆ ಸ್ವಲ್ಪನೂ ಸೂಕ್ಷ್ಮನೇ ಅರ್ಥ ಆಗಲ್ಲ. ಇಡೀ ದಿನ ಮಗನ ಯೋಚನೆಯಲ್ಲೇ ಇರ್ತೀಯ. ಅದಕ್ಕೆ ಮಗಳ ಲೈಫಲ್ಲಿ ಏನಾಗ್ತಿದೆ ಅಂತ ನಿನಗೆ ಗೊತ್ತಾಗ್ತಾನೆ ಇಲ್ಲ. ನೋಡು ಅಮ್ಮ, ಮಗ ಮನೇಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಜಾರಾಗಿರೋದೇನೋ ನಿಜ. ಹಾಗಂತ ಮಗನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದು, ಮಗಳನ್ನ ನೆಲದ ಮೇಲೆ ಕೂರಿಸೋದು, ಇಂಥದ್ದೆಲ್ಲ ನಾನು ಮಾಡಲ್ಲ ಕಣೆ. ನಿನಗೇನು ತೊಂದರೆ ಅಂತ ನನ್ನ ಹತ್ರ ಹೇಳ್ಕೊ ಅಮ್ಮು. ಬೇಕಿದ್ರೆ ನಾನು ಅಳಿಯಂದ್ರ ಹತ್ರ ಮಾತಾಡ್ಲಾ? ಹೇಳಮ್ಮ ಏನಾಯ್ತು? ನಾನು ಡಿವೋರ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ.